ನೋಡಿ ಗೈಸ್, ಮೊಟ್ಟೆ ಎಷ್ಟು ಸಕಲಾಗಿ ಬಿಡ್ತಿದ್ದೀನಿ. ನೋಡಿ ಮೊಟ್ಟೆ ಎಷ್ಟು ಚೆನ್ನಾಗಿ ಬಿಡ್ತಿದ್ದೀನಿ. ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಅಲ್ಲ ಈ ಜಗತ್ತಲ್ಲಿ ಯಾರು ಇದಕ್ಕಿಂತ ಚೆನ್ನಾಗಿ ಮೊಟ್ಟೆ ಯಾರು ಬಿಡಿಸ್ಬಿಟ್ರೆ ನಾನು 1,000 ಕೊಡ್ತೀನಿ. ಒಂದು ಮೊಟ್ಟೆ ಒಂದು ಬಾಳೆಹಣ್ಣು ತಿನ್ಕೊಂಡು ಜಿಮ್ಗೆ ಹೋಗಿ ಬರ್ತೀನಿ. ಓಕೆನಾ? ಯಾಕೆ ಏನಾಯ್ತು? ಮೊಬೈಲ್ ಹೆಸರು ಪಿಚ್ ಆಗ್ಬಿಡ್ತು, ಕೆಳಗಡೆ ಬಿದ್ದೋಯ್ತು ಅಂತ ಭಯ ಆಗ್ಬಿಡ್ತು. ಮುಖ ತೊಳ್ಕೊಂಬಂದೆ ಗೈಸ್. ಇವಾಗ ಹೊಟ್ಟೆ ಹಸಿದೆ. ನಿಮ್ಗೆ ಊಟ ಇರಬೇಕು ಅನ್ಸುತ್ತೆ. ನನಗೆ ಟಿಫನ್ನು ಬರೀ ನಾನು ಟಿಫನ್ ಮಾಡ್ತೀನಿ, ನೀವು ಊಟ ಮಾಡಿದ್ರೆ ಅದ ಏನು ಮಾಡಿದ್ದೀವಿ ಚಿತ್ರ? ರಾತ್ರಿ ಸಾರಿಗೆ ಅನ್ನ. ರಾತ್ರಿ ಸಾರಿಗೆ ಅನ್ನ ಅಂತ ಗೈಸ್. ಸೂಪರ್, ಒಳ್ಳೆ ಕಾಂಬಿನೇಷನ್. ನೆನ್ನೆ ರಾತ್ರಿ ಬೇಳೆ ಸಾರು ಮಾಡಿದ್ದು, ಆ ಸಾರಿಗೆ ಅನ್ನ ಅಂತೆ. ನೋಡಿ ನನ್ನ ಕಂಪ್ಯೂಟರ್ ಇನ್ನು ಹಂಗೆ ಬಿದ್ದೈತೆ. ಹೋಗ್ಬಿಟ್ಟು ಬಾರೋ ಕೆಲಸ ಮಾಡು ಅಂತ ಕರಿತಾ ಇದ್ದೆ. ಬಟ್ ಇವಾಗ ಇದನ್ನೆಲ್ಲ ಹೋಗ್ತೀನಿ, ಟಿಫನ್ ಮಾಡ್ಕೊಂಡು ಹೋಗ್ತೀನಿ. ಹೊಟ್ಟೆ ಸಿಗ್ತೈತಲ್ಲ ಹಂಗಂತೂ. ಸ್ವಲ್ಪ ದಪ್ಪ ಆಗಿದ್ದೀನಲ್ಲ ಗೈಸ್. ಅಲ್ಲಲ್ಲಲ್ಲಲ್ಲಲ್ಲ. A few moments later. ಇವತ್ತಿನ ಟಿಫನ್ 3 ಗಂಟೆಯ ಟಿಫನ್, 3:30 ಅಲ್ವಾ ಚೈತ್ರ? ಎಷ್ಟು ಟೈಮ್? 3:15. 3:15ಗೆ ಮಾಡುತ್ತಿರೋ ಟಿಫನ್ ಅನ್ನ ಬೇಳೆ ಸಾರು ವಿತ್ ಪಾಪಡ್ಸ್, ಹಪ್ಪಳಗಳು. ಪರವಾಗಿಲ್ಲ, ಏನೋ ಒಂದು ಸೈಡ್ಗಾರು ಮಾಡಿಕೊಟ್ಟೋಳೆ. ಟಿಫನ್ ಕನ್ಫ್ಯೂಸ್. ಟಿಫನ್ ಆಯಿತು, ಮತ್ತೆ ಊಟ ಆಯಿತು. ನಾನೇ ಟಿಫನ್. ಓಕೆನಾ? ಬಾಳೆಹಣ್ಣು ತಿಂತಾ ಇದ್ದೀನಿ. ಬನ್ನಿ ಎಡಿಟ್ ಮಾಡೋಣ ಫಸ್ಟ್. ಓಕೆ, ಎಡಿಟಿಂಗ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ಮೈ ವರ್ಕ್ ಅಲ್ವಾ? ಓಕೆ, ಬನ್ನಿ ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡಾದ್ಮೇಲೆ ಒಂದು ಮೊಟ್ಟೆ ಒಂದು ಬಾಳೆಹಣ್ಣು ತಿನ್ಕೊಂಡು ಆಫೀಸ್ಗೆ ಹೋಗ್ಬೋದು, ಜಿಮ್ಗೆ ಹೋಗ್ಬಿಡ್ತೀನಿ. ಓಕೆನಾ? ಓಕೆ, ಎಡಿಟಿಂಗ್ ಎಲ್ಲ ಆಯಿತು ಗೈಸ್. ಮಧ್ಯದಲ್ಲಿ ಕರೆಂಟ್ ಹೊಟ್ಟೋಯ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ಇನ್ನೊಂದು ಅರ್ಧ ಗಂಟೆ ಬೇಗ ಮಾಡ್ತಿದ್ದೆ. ಹಾಫ್ ಆನ್ ಅವರ್, ಒಂದು 20 ಮಿನಿಟ್ಸ್ ಕರೆಂಟ್ ಹೋಗಿತ್ತು. ನೋಡಿ ಇವಾಗ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಈ ಥರ ಕೆಲಸ ಮಾಡಬೇಕಾದ್ರೆ ಈ ಥರ ಎಲ್ಲ ಆಗೋದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಚೈತ್ರ ಮಲಗೋಳೆ, ಮತ್ತು ಪಾಪು ಮಲಗೋಳೆ. ನಮ್ಮಪ್ಪ 5:30ಗೆ ಬಂದರು. ಬಟ್ ನಾನು ಎಡಿಟ್ ಮಾಡ್ತಾಯಿದ್ರೆ ನಮ್ಮಪ್ಪ ಹುಷಾರಿಲ್ಲ. ಆ್ಯಕ್ಚುಲಿ ಇವತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ನನ್ನ ನೈಟ್ ಶಿಫ್ಟ್ ಐತೆ. ಓಕೆ, ನಾನು ಜಿಮ್ಗೆ ಹೋಗಿ ಬರ್ತೀನಿ. ಇವಾಗ ರೆಡಿ ಆಗ್ಬಿಟ್ಟು ಇದೊಂದು ಎಕ್ಸ್ಪೋರ್ಟ್ ಆದಮೇಲೆ ಅಪ್ಲೋಡ್ ಮಾಡಿಬಿಟ್ಟು. ಓಕೆನಾ? ಓಕೆ, ನೋಡಿ ಗೈಸ್, ಮೊಟ್ಟೆ ಎಷ್ಟು ಸಕಲಾಗಿ ಬಿಡ್ತಿದ್ದೀನಿ. ನೋಡಿ ಮೊಟ್ಟೆ ಎಷ್ಟು ಚೆನ್ನಾಗಿ ಬಿಡ್ತಿದ್ದೀನಿ. ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಏನು ಕೇರಿ ಅಲ್ಲ ಚೈತ್ರ. ಇಲ್ಲಿ ನೋಡಿಲ್ಲ, ನೀನು ಬಿಡಿಸ್ಕೊಟ್ಟಿದ್ದೇನೆ. ನೋಡು ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ ನಾನು. ಅಲ್ಲ ಈ ಜಗತ್ತಲ್ಲಿ ಯಾರು ಇದಕ್ಕಿಂತ ಚೆನ್ನಾಗಿ ಮೊಟ್ಟೆ ಯಾರು ಬಿಡಿಸ್ಬಿಟ್ರೆ ನಾನು 1,000 ಕೊಡ್ತೀನಿ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಅಣ್ಣ ನೋಡೋಣ ಯಾವ ಥರ ನೀನು ನೋಡಿದ್ಯಾ ಅಣ್ಣ ಈ ಥರ ಬಿಡಿಸಿರೋದು? ನೀಟಾಗಿ ಸಿಪ್ಪನೆ ಎಳಿಬಹುದು. ಇಲ್ಲ ಅಂದ್ರೆ ಒಂದು ಸತಿ ಕಚ್ಕೊತದೆ, ಒಂದು ಸತಿ ಬಿಡೋಗಿ. ನಾನು ಯಾವ ಈರುಳ್ಳಿ ಸಿಪ್ಪೆ ಬರೀ ನೀರ್ ಹಾಕಿದ್ನಲ್ಲ, ನೀರ್ ಹಾಕ್ಬಿಟ್ಟು ಬೇಯಿಸಿದ್ದು. ಯಾಕಂದ್ರೆ ನಮ್ಮ ಕ್ಯಾಂಟೀನ್ ಅಲ್ಲಿ ವೀಕ್ಲಿ 2 days ಎಗ್ ಬರೋದು, ಮೊಟ್ಟೆ. ವೆಡ್ನೆಸ್ಡೇ ಅಂಡ್ ಫ್ರೈಡೆ. ಅವಾಗ ಅಲ್ಲಿ ಎಷ್ಟು 500 ಮೊಟ್ಟೆ ಒಂದ್ಸತಿ ಬೇಯಿಸ್ಕೊಂಡು ಬರೋದು. ಅದ್ರಲ್ಲಿ ಅವ್ರು ಹೇಳ್ತಾರಲ್ಲ, ಈರುಳ್ಳಿ ಸಿಪ್ಪೆಯಾಗಿ ಬೇಯಿಸಿದ್ರೆ ಮಾತ್ರ ನೀಟ ಬರ್ತದೆ. ಕಚ್ಕೊಂಡ್ರೆ ಮೊಟ್ಟೆನ ಅರ್ಧ ಕಿತ್ಕೊಂಡು ಇಲ್ಲಿ ತಿಂದಾಗಿರ್ತದೆ. ಹೌದಾ? ಅದಕ್ಕೋಸ್ಕರ ಸರಿ, ನೀನ್ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗು. ಸುಮ್ಮನೆ ನಮ್ಮಪ್ಪ ಹುಷಾರಿಲ್ಲ ಗೈಸ್, ಹಾಸ್ಪಿಟ್ಲಿಗೆ ಹೋಗು ಅಂದ್ರೆ 600 ರೂಪಾಯಿ ಖರ್ಚಾಗತ್ತಂತೆ. ನಾನು ಕೊಡ್ಬೇಕಂತ ನಾನು ಹೇಳ್ದೆ, ಕೊಡ್ತೀನಿ ಹೋಗು ಅಂತ. ಆದ್ರೂ ನಮ್ಮಪ್ಪ ಸುಮ್ಮನೆ ತಲೆ ಕೆಡಿಸ್ತಾರೆ. ಹೋಗೋ ಬರುತ್ತೆ ಸುಮ್ಮನೆ. ಒಂದು ಮೊಟ್ಟೆ ಒಂದು ಬಾಳೆಹಣ್ಣು ತಿನ್ಕೊಂಡು ಜಿಮ್ಗೆ ಹೋಗಿ ಬರ್ತೀನಿ. ಓಕೆನಾ?
ನನಗೆ ಫ್ರೂಟ್ಸಲ್ಲಿ ಬನಾನ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಜಾಸ್ತಿ ತಿಂತೀನಿ ನಾನು. 2,000 years later. ವರ್ಕೌಟ್ ಮಾಡಿ ಇವಾಗ ಜಸ್ಟ್ ಬಂದೆ. ನಾವಪ್ಪ ಟಿ ವಿ ನೋಡ್ತಾವ್ರೆ ಅಲ್ಲಿಂದ. ನಮ್ಮ ಚೈತ್ರಕ್ಕ ಅಡುಗೆ ಮಾಡ್ತಾಳೆ. ಏನು ಮಾಡ್ತಿದ್ಯಾ ಪಾಪ? ಫ್ರೈಡ್ ರೈಸ್ ಮಾಡ್ತಾಳೆ ನೋಡಿ. ಏನೋ ಯೂಟ್ಯೂಬ್ ನೋಡಿ ಕಲಿತಾವಳೆ. ಕಲೀಲಿ. ಯೂಟ್ಯೂಬ್ ನೋಡಿಲ್ಲ ಹಂಗೆ ಮಾಡಿ. ಅಯ್ಯೋ ಹಾಂ ಅದು ಸ್ಟೈಲು. ಅಲ್ಲಿ ನೋಡು. ಅಯ್ಯೋ ನೋಡಿದ ಆಟಿಟ್ಯೂಡ್ ನೋಡಿದ್ರ ಅವಳದು. ಹಾಂ ಹಂಗೆ ಮಾಡ್ತಿರಂತೆ. ಯಾವುದೋ 4-5 ಅಡುಗೆ ಕಲ್ತ್ಕೊಳ್ಳೆ ನೋಡಿದ ಅಲ್ಲಿ ಟೇಸ್ಟು. ಅಲ್ಲಿ ನೋಡಿ ಟೇಸ್ಟ್ ತೋರಿಸ್ತಿರೋದು ನಮ್ಮ ಅಪ್ಪಗೆ. ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಚೆನ್ನಾಗಿದೆ ಅಣ್ಣ. ಚೆನ್ನಾಗಿಲ್ಲ. ಚೆನ್ನಾಯ್ತಾ? ಓ ಚೆನ್ನಾಗಿ ಮಾಡ್ಬಿಟ್ಟೋಳಂತೆ. ನಮ್ಮ ಅಪ್ಪ ಟೇಸ್ಟ್ ಸಲ ನೋಡ್ತಾರೆ ಕರೆಕ್ಟಿಗೆ. ಉಪ್ಪಂತೆ. ಸರಿ ನಾನು ರೆಡಿ ಆಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು. ಬಾಯ್. ಆಫೀಸ್ಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. One eternity later. ಇವತ್ತಿನ ನೈಟ್ ಡಿನ್ನರ್ 8:30 ಡಿನ್ನರ್. ಅಂದರೆ ನನಗೆ ಇವಾಗ ಊಟ ಫ್ರೈಡ್ ರೈಸ್ ನಮ್ಮ ಅಕ್ಕ ಮಾಡಿರೋದು. ಸಗದ ಮಾಡೋಳೆ. ಜಸ್ಟ್ ಆಫೀಸಿಗೆ ಬಂದೆ. ಹೋಗ್ಬೇಕು. ಲಾಗಿನ್ ಆಗ್ತೀನಿ. 2,000 years later. ಡಿಸ್ಕನೆಕ್ಟ್ ಮಾಡಿದೆ. ಇವಾಗ ಜಸ್ಟ್ ಬಂದೆ. ನಮ್ಮ ಅಕ್ಕ ಬಾಕ್ಲು ತೆಗೆದು ಮತ್ತೆ ತಾಚಿ ಮಾಡೋಕೆ ಹೋದ್ಲು. ಅರ್ಥ ಆಯ್ತು ಅನ್ಸುತ್ತೆ. ಹಾಂ ನೆಕ್ಸ್ಟು ನಮ್ಮಪ್ಪನೂ ಮಲಗೋರೆ. ಅವ್ರು ಹುಷಾರಿಲ್ಲ ಪಾಪ. ಹಾಸ್ಪಿಟ್ಲಿಗೆ ಹೋಗೋಕೆ ಕೇಳಿದ್ದೆ. 600 ರೂಪಾಯಿ 700 ರೂಪಾಯಿ ಖರ್ಚಾಗುತ್ತೆ ಅಂದ್ಬಿಟ್ಟು ಹೋಗಿಲ್ವಂತೆ. ಹೋಗಿರಲ್ಲ ಪಕ್ಕ. ನೆನ್ನೆ ನನಗೆ 600 ರೂಪಾಯಿ ಕೊಡಿ ಅಂತ ಕೇಳ್ತದೆ. ಕೊಡು ನಾನೇ ಹೋಗ್ತೀನಿ ಅಂತ ಕೇಳ್ತದೆ. ಸರಿ ಆಯಿತು. ನೀವು ಇವಾಗ ಎದ್ದಿರ್ತೀರಾ ಅಲ್ವಾ? ಸರಿ ನೀವು ಕೆಲಸ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಿರಿ. ಕಾಲೇಜ್ಗೆ ಹೋಗೋರಿದ್ರೆ ಕಾಲೇಜ್ಗೆ ಹೋಗ್ರಿ. ಅಥವಾ ಇನ್ನೇನು ಮನೇಲಿ ಇರೋರಿದ್ರೆ ಮನೇಲಿರ್ರಿ ಅಲ್ವಾ? ಒಟ್ಟಿನಲ್ಲಿ ಟಿಫನ್ ಮಾಡಿ. ನಾನು ಇವಾಗ ನಿದ್ದೆ ಮಾಡೋಕೆ ಹೋಗ್ತೀನಿ. ಟಿಫನ್ ಮಾಡಲ್ಲ ಏನಿಲ್ಲ, ಡೈರೆಕ್ಟ್ ನಿದ್ದೆ. ಟಿಫನ್ ನಂದು 1:30 2:30 3 ಗಂಟೆಗೆ ನಮ್ಮ ಟಿಫನ್. ಸರಿ ಇವತ್ತಿನ ಬ್ಲಾಗ್ ಇಷ್ಟ. ನಿಮ್ಗೇನಾದ್ರು ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.